ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಮಿಸ್ಟರ್ ನಾಕ್ಸ್ ಮಾತಾಡ್ತಾ ಇರೋದು ನಿಮ್ಮ ಫೇವರೆಟ್ ಚಾನೆಲ್ ಮಿಸ್ಟರ್ ನಾಕ್ಸ್ ಕತೆ ಜರ್ನಿಯಿಂದ. ಬಾಸ್, ನಮ್ಗೆ ಯಾವ್ದಾದ್ರೂ ಒಂದು ಮಸ್ತ್ ಐಡಿಯಾ ಬಂತು ಅಂತ ಅಂದ್ಕೊಳ್ಳಿ, ಅಥವಾ ಒಂದು ದೊಡ್ಡ ಕನಸು ಬಿತ್ತು ಅಂತ ಅಂದ್ಕೊಳ್ಳಿ. ನಾವು ತಕ್ಷಣ ಏನ್ ಮಾಡ್ತೀವಿ? ಫ್ರೆಂಡ್ಸ್ಗೆ ಫೋನ್ ಮಾಡ್ತೀವಿ, ಫ್ಯಾಮಿಲಿ ಮುಂದೆ ಶೇರ್ ಮಾಡ್ಕೋತೀವಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಬಿಡ್ತೀವಿ ಅಲ್ವಾ? ಆದ್ರೆ ಒಂದೇ ಒಂದು ಸೀಕ್ರೆಟ್ ನೆನ್ಪಿಡಿ, ಯಾವ ಕನಸು ಸದ್ದಿಲ್ದೆ ಬೆಳೆಯುತ್ತೋ ಅದು ಮಾತ್ರ ಎಮ್ಮರವಾಗುತ್ತೆ. ಯಾಕೆ ಅಂತೀರಾ? ಈ ಸಣ್ಣ ಕತೆ ಕೇಳಿ. ರಾಜು ಅಂತ ಒಬ್ಬ ಹುಡುಗನಿದ್ದ. ಅವನಿಗೆ ದಿನಕ್ಕೊಂದು ಹೊಸ ಪ್ಲಾನ್. ದೊಡ್ಡ ಅಂಗಡಿ ತೆಗಿತೀನಿ, ಕುಂಬಾರಿಕೆ ಕಲಿತೀನಿ ಅಂತ ಊರೆಲ್ಲ ಹೇಳ್ತಾ ಇದ್ದ. ಜನ ಚಪ್ಪಾಳೆ ತಡ್ತಾ ಇದ್ರು. ಇವನಿಗೆ ಫುಲ್ ಖುಷಿಯೋ ಖುಷಿ. ಆದ್ರೆ ಸಮಸ್ಯೆ ಏನಂದ್ರೆ, ಮಾತು ಜಾಸ್ತಿ ಆದಷ್ಟು ಕೆಲಸ ಮಾಡೋ ಎನರ್ಜಿ ಕಮ್ಮಿ ಆಗ್ತಾ ಇತ್ತು. ಅವನ ಯಾವ ಕೆಲಸವೂ ಪೂರ್ತಿ ಆಗ್ತಾ ಇರ್ಲಿಲ್ಲ. ಕೊನೆಗೊಬ್ಬ ಹಿರಿಯರು ಅವನಿಗೆ ಒಂದು ಸಿಂಪಲ್ ಪಾಠ ಕಲಿಸಿದ್ರು. ಅವರು ಒಂದು ಮರದ ಬೀಜವನ್ನ ಎಲ್ಲರಿಗೂ ತೋರಿಸಿ ಬಂಡೆಯ ಮೇಲಿಟ್ರು. ಅದು ಬಿಸಿಲಿಗೆ ಒಣಗಿ ಹೋಯ್ತು. ಆದ್ರೆ ಇನ್ನೊಂದು ಮರದ ಬೀಜವನ್ನ ಯಾರಿಗೂ ಗೊತ್ತಿಲ್ಲದಂತೆ ಮಣ್ಣಿನ ಕೆಳಗೆ ಹೂತಿಟ್ರು. ಅದು ಸದ್ದಿಲ್ದೆ ಸುಂದರ ಮರವಾಗಿ ಬೆಳೀತು. ನೋಡಿದ್ರಾ ಫ್ರೆಂಡ್ಸ್, ಬೀಜ ಮರವಾಗೋಕೆ ಮಣ್ಣಿನ ಕತ್ತಲೆ ಮತ್ತು ಮೌನ ಬೇಕು. ನಮ್ಮ ಕನಸುಗಳು ಕೂಡ ಅಷ್ಟೇ. ಕೆಲಸ ಮುಗಿಯೋ ಮುನ್ನವೇ ಎಲ್ಲರಿಗೂ ಹೇಳ್ಕೊಂಡ್ರೆ ಆ ಜನರ ಹೊಗಳಿಕೆಯೇ ನಮ್ಗೆ ಬಹುಮಾನ ಅನ್ಸ್ಬಿಡುತ್ತೆ. ಆಗ ನೈಜವಾಗಿ ಕೆಲಸ ಮಾಡೋ ಹಸಿವು ಹೊರಟೋಗುತ್ತೆ. ಸೊ ಇವತ್ತಿನ ನಾಕ್ಸ್ ಟಿಪ್ಸ್ ಇಷ್ಟೇ. ನಿಮ್ಮ ಸಕ್ಸಸ್ ಸದ್ದು ಮಾಡ್ಲಿ, ಅಲ್ಲಿವರೆಗೂ ನಿಮ್ಮ ಪ್ಲಾನ್ ಸೈಲೆಂಟ್ ಆಗಿರ್ಲಿ. ನಿಮ್ಮ ಜೀವನದಲ್ಲೂ ಹೀಗೆ ಆಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.